ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಂದೇ ಬಿಡ್ತು ನೋಡಿ ಭಾರತಕ್ಕೆ ಬಿಗ್ ನ್ಯೂಸ್. ಆಪರೇಷನ್ ಮುಗಿತಾ ಮುಗಿಲಿಲ್ವಾ ಅನ್ನೋ ಪ್ರಶ್ನೆಗೆ ಇದು ಬಹಳಷ್ಟು ಜನಕ್ಕೆ ಉತ್ತರ ಆಗಬಹುದು. ದೊಡ್ಡ ತಲೆ ಉರುಳಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 32 ತಲೆಗಳು ಫಿನಿಶ್. ಎಲ್ಲ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪಾಕ್ ಶೇಕ್ ಹಾಕ್ತಾ ಇರೋದಕ್ಕೆ ಕಾರಣ ಏನು ಹಾಗಾದರೆ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಭಾರತದ ಗಡಿಯಲ್ಲಿ ಕದನ ವಿರಾಮ ಘೋಷಣೆ. ಪಾಕಿಸ್ತಾನ ಬೇಡ್ಕೊಂಡಿದ್ದಕ್ಕೆ ಮತ್ತು ಭಾರತ ಅಭಿವೃದ್ಧಿ ಹೊಂದುತ್ತಿರೋ ದೇಶವಾಗಿ ಅಲ್ಲಿ ಎಷ್ಟು ಹೊಡಿಬೇಕೋ ಹೊಡೆದು ಧ್ವಂಸ ಮಾಡಿ ಅವ್ರಿಗೆ ಸಾವಿರ ಕೋಟಿಗಟ್ಟಲೆ ನಷ್ಟ ಮಾಡಿ ಉಗ್ರರನ್ನು ನೆಲಸಮ ಮಾಡಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾಯಿತು. ಆದರೆ ರಾಜನಾಥ್ ಸಿಂಗ್ ಸೇರಿದಂತೆ ಅಮಿತ್ ಶಾ, ಮೋದಿ ಎಲ್ಲರೂ ಒಂದು ಹಿಂಟ್ ಅಂತೂ ಕೊಟ್ಟಿದ್ದಾರೆ. ಸಣ್ಣ ಸುಳಿವು ಸಿಕ್ಕಿದ್ರೂ ಕೂಡ ವಿಧ್ವಂಸ ನಡೆಯುತ್ತೆ ಪಾಕಿಸ್ತಾನದಲ್ಲಿ. ಒಂದು ಸಣ್ಣ ಕೂದಲು ಎಳೆಯನ್ನು ಅಲುಗಾಡಿಸಿದ್ರು. ರಾಜನಾಥ್ ಸಿಂಗ್ ಅವರು ಮೊನ್ನೆ ಮತ್ತೆ ಹೇಳಿದರು, ಆಪರೇಷನ್ ಸಿಂಧೂರ ಮುಗೀತು ಅನ್ನೋದು ಸುಳ್ಳು, ಸರಿಯಾದ ಸಮಯ ನೋಡಿ ಎಲ್ಲಿ ಹೊಡಿಬೇಕೋ ಹೊಡಿತೀವಿ ಅಂತ ಅಲ್ವಾ. ಇದೆಲ್ಲದರ ಬೆನ್ನಲ್ಲೇ ಬರ್ತಿರುವಂತಹ ಬಿಗ್ ನ್ಯೂಸ್. ಪಾಕಿಸ್ತಾನದಲ್ಲಿ ಕಂಗಾಲು ಮಾಡಿರುವಂತಹ ಸುದ್ದಿ ಇದು. ದೊಡ್ಡ ತಲೆ ಉರುಳಿದೆ. ಒಟ್ಟು 32 ತಲೆಗಳು ಉರುಳಿವೆ ಅನ್ನೋದು ಭಾರತಕ್ಕೆ ಬಹುದೊಡ್ಡ ಸುದ್ದಿ. ಮತ್ತು ಭಾರತದ ಮೋಸ್ಟ್ ವಾಂಟೆಡ್ ಲಿಸ್ಟಲ್ಲಿದ್ದಂತಹ ಒಬ್ಬ ದೊಡ್ಡ ಉಗ್ರ ಭಾನುವಾರ ಉರುಳಿಸಿರೋದು. ಯಾರು ಉರುಳಿಸಿದ್ರು, ಏನಾಯ್ತು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ನಿಜಾಮಾನಿ ಅಬು ಸೈಫುಲ್ಲಾ ಅಂತ ಆತನ ಹೆಸರು. ಎಲ್ಎಟಿಯ ಟಾಪ್ ಕಮಾಂಡರ್ಗಳ ಪೈಕಿ ಒಬ್ಬ. ಬೆಂಗಳೂರನ್ನು ಸೇರಿದಂತೆ ಭಾರತದಲ್ಲಿ ಹಲವು ಕುಕೃತ್ಯಗಳನ್ನು ನಡೆಸಿದ್ದಂತಹ ವ್ಯಕ್ತಿ. ಬಹಳಷ್ಟು ಜನರ ನೆತ್ತರು ಹರಿಸಿದ್ದಂತಹ, ನಮ್ಮಲ್ಲಿ ಬಹಳಷ್ಟು ಅಮಾಯಕರ ಜನಸಾಮಾನ್ಯರ ನೆತ್ತರನ್ನ ಹರಿಸಿದ್ದಂತಹ ವ್ಯಕ್ತಿನೇ ಈ ಅಬು ಸೈಫುಲ್ಲಾ. ನಿಜಾಮಾನಿ ಅಬು ಸೈಫುಲ್ಲಾ ಲಷ್ಕರ್-ಇ-ತೊಯ್ಬಾದ ಟಾಪ್ ಕಮಾಂಡರ್ ಆಗಿದ್ದ ವ್ಯಕ್ತಿ. ಈತ ಪಾಕಿಸ್ತಾನದಲ್ಲೂ ಕೂಡ ಕಾಲಿಟ್ಟಿರಲಿಲ್ಲ. ಪಾಕಿಸ್ತಾನದಲ್ಲಿ ಇದ್ರೆ ಹೊಡೆದು ಬಿಸಾಕ್ತಾರೆ ಅನ್ನೋ ಅನುಮಾನ ಇತ್ತು ಆತನಿಗೆ. ಭಯ ಬಹಳಷ್ಟು ಜನ ಉಗ್ರರಿಗಿದೆ. ಈಗ ಪಾಕಿಸ್ತಾನ ನಮಗೆ ಸೇಫ್ ಆಗಿ ಉಳ್ಕೊಂಡಿಲ್ಲ. ಪಾಕಿಸ್ತಾನ ಉಗ್ರರ ಸ್ವರ್ಗವಾಗಿತ್ತು. ಈಗಲೂ ಉಗ್ರರಲ್ಲಿ ಬೇಕಾದಷ್ಟು ಜನ ತುಂಬಿಕೊಂಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಪಾಕಿಸ್ತಾನ ಈಗ ಸೇಫ್ ಆಗಿ ಉಳ್ಕೊಂಡಿಲ್ಲ. ಅನ್ನೌನ್ ಗನ್ ಮ್ಯಾನ್ಗಳು ಯಾವಾಗ ಬರ್ತಾರೆ, ಎಲ್ಲಿಂದ ಏನು ಬಂದು ಸಿಡಿಯತ್ತೆ ಅನ್ನೋದು ಗೊತ್ತಿಲ್ಲ ಉಗ್ರರಿಗೆ. ಸೊ ಅವರು ಖಂಡಿತ ಪಾಕಿಸ್ತಾನದಲ್ಲಿ ಈಗ ಸೇಫ್ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ದೊಡ್ಡ ಉಗ್ರನೊಬ್ಬ ಫಿನಿಶ್ ಆಗಿರೋದು. ಈತ ಯಾಕೆ ಮೋಸ್ಟ್ ವಾಂಟೆಡ್ ಲಿಸ್ಟಲ್ಲಿದ್ದ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಭಾರತದಲ್ಲಿ ಯಾವ್ಯಾವ ಕೃತ್ಯಗಳಲ್ಲಿ ಆತ ಭಾಗಿಯಾಗಿದ್ದ. 2005ರಲ್ಲಿ ಎಂದೂ ಮರೆಯಲಾಗದಂತಹ ಒಂದು ಭೀಕರವಾದ ಭಯಭೀತವಾದ ಘಟನೆ ಬೆಂಗಳೂರಲ್ಲಿ ನಡೀತು. ಅದು IISc ಮೇಲೆ ನಡೆದಂತಹ ದಾಳಿ, ಬಾಂಬ್ ಸ್ಫೋಟ, ಇಂತಹ ಕೃತ್ಯಗಳಲ್ಲಿ ಶಾಮೀಲಾಗಿದ್ದ. ಈ ಬೆಂಗಳೂರು IISc ಮೇಲೆ ದಾಳಿ ರೂವಾರಿ ಈತ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ವಿಜ್ಞಾನಿಯೊಬ್ಬರನ್ನ ಸಾಯಿಸಲಾಗಿತ್ತು. ಆ ಒಂದು ದಾಳಿಯಲ್ಲಿ ಇಡೀ ಬೆಂಗಳೂರು ಬೆಚ್ಚ ಬಿದ್ದಿತ್ತು. ಅಂತಹ ಕೃತ್ಯವನ್ನು ಇಡೀ ಬೆಂಗಳೂರು ಕಂಡು ಕೇಳರಿಯದ ಒಂದು ಘಟನೆ ಅಂತಾನೆ ಆಘಾತಕ್ಕೆ ಒಳಗಾಗಿತ್ತು. ಆಗ ಅಷ್ಟು ಭೀಕರವಾದ ಘಟನೆಯೊಂದರ, ಆ ದಾಳಿಯೊಂದರ ರೂವಾರಿ ಈ ಸೈಫುಲ್ಲಾ. ಆತ ಫಿನಿಶ್ ಆಗಿದ್ದಾನೆ. ಈಗ ಅದೊಂದೇ ಘಟನೆ ಅಲ್ಲ ನೋಡಿ. 2001ರಲ್ಲಿ ಉತ್ತರ ಪ್ರದೇಶದ ರಾಂಪುರದಲ್ಲಿನ CRPF ಶಿಬಿರದ ಮೇಲೆ ದಾಳಿ ಮಾಡಿ ಬಹಳಷ್ಟು ಹಾನಿಯಾಗಿತ್ತು ನಮಗೆ. ಸೊ ಇಂತಹ 3 ಕುಕೃತ್ಯಗಳಲ್ಲಿ ನೇರವಾಗಿ ಇನ್ವಾಲ್ವ್ಮೆಂಟ್ ಇತ್ತು ಈತನದ್ದು. ಈ ದಾಳಿಯ ರೂವಾರಿಯಾಗಿದ್ದ. ಅಷ್ಟೇ ಅಲ್ಲ, 2000ದಿಂದ ಈಚೆಗೆ ನಿರಂತರವಾಗಿ ಭಾರತದಲ್ಲಿ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದ. ಬರೀ 3 ವರ್ಷಗಳಲ್ಲಿ ಈ 3 ಅಟ್ಯಾಕ್ಗಳು ನೋಡಿ. 2005, 6, 8. ಸೊ ಕೆಲವು ವರ್ಷಗಳಲ್ಲಿ ಭಯಂಕರ ದಾಳಿಯ ಜವಾಬ್ದಾರಿಯನ್ನು ಈತನಿಗೆ ಕೊಡ್ತಾರೆ ಅಂದರೆ ಎಷ್ಟು ಮಾಸ್ಟರ್ ಮೈಂಡ್ ಆಗಿದ್ದ, LITಯ ಬಹುದೊಡ್ಡ ಬಲವಾಗಿದ್ದ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಈತ ಬೆಂಗಳೂರಲ್ಲಿ ದಾಳಿ ಮಾಡಿದ್ದು ಅದು ಸೇನಾ ಸಮವಸ್ತ್ರದಲ್ಲಿ ಬಂದು, ಮಿಲಿಟರಿಯ ವೇಷದಲ್ಲಿ ಬಂದು ಡಿಸೆಂಬರ್ 28ನೇ ತಾರೀಕು 2005 IIScಗೆ ನುಗ್ಗುತ್ತಾರೆ. ಸಂಜೆ 7 ಗಂಟೆ ಸುಮಾರಿಗೆ ಏಕಾಏಕಿ ಗುಂಡಿನ ದಾಳಿ ನಡೆಯುತ್ತೆ. ದೆಹಲಿ IITಯ ಪ್ರೊಫೆಸರ್ ಮುನೀಶ್ ಚಂದ್ರಪುರಿ ಅವರು ಆ ಒಂದು ದಾಳಿಯಲ್ಲಿ ಹತರಾಗ್ತಾರೆ. ಬಹಳ ದೊಡ್ಡ ಲಾಸ್ ನಮಗೆ ಮತ್ತು ಬೆಚ್ಚು ಬೀಳಿಸಿದಂಥ ಘಟನೆ. ಈ ಘಟನೆ ನಡೆದಾಗಿಂದ ಬಹಳಷ್ಟು ಜನರನ್ನ ಬಂಧಿಸಿದ್ರೂ ಕೂಡ ಈತ ಸಿಕ್ಕಿರಲಿಲ್ಲ. ಈತ ಎಲ್ಲಿಗೆ ಹೋಗಿದ್ದ? ಈ ಎಲ್ಲ ಕೃತ್ಯಗಳನ್ನು ಭಾರತದಲ್ಲಿ ಎಸಗಿ ನೇಪಾಳದಲ್ಲಿ ಹೋಗಿ ತಲೆಮರೆಸ್ಕೊಂಡಿದ್ದ. ಹೆಸರೇನೋ ವಿನೋದ್ ಕುಮಾರ್ ಅಂತ ಏನೋ ಇಟ್ಟುಕೊಂಡು ಕಂಪ್ಲೀಟ್ ಆಗಿ ತನ್ನ ವೇಷಭೂಷಣ
ನಡೆ ನುಡಿ ಬದಲಾಯಿಸ್ಕೊಂಡು ನೇಪಾಳದಲ್ಲಿ ಬದುಕ್ತಾ ಇದ್ದ. ನೇಪಾಳದ ಹುಡುಗಿಯನ್ನೇ ಮದುವೆಯಾಗಿ ಅಲ್ಲೇ ಸಂಸಾರಸ್ಥನ ರೀತಿಯಲ್ಲಿ ನಾಟಕ ಆಡ್ಕೊಂಡು ಬದುಕ್ತಿದ್ದ. ಹಾಗಂತ ತನ್ನ ವೃತ್ತಿಯನ್ನ ಬಿಟ್ಟಿರ್ಲಿಲ್ಲ ಆತ. ಅಲ್ಲಿಂದಲೇ ಪಾಕಿಸ್ತಾನದಿಂದ ನೇರವಾಗಿ ಎಂಟ್ರಿ ಆಗಿದ್ರೆ ಕಷ್ಟ ಆಗುತ್ತೆ ಅಂತ ಪಾಕಿಸ್ತಾನದಿಂದ ನೇಪಾಳಕ್ಕೆ ಬಂದು ನೇಪಾಳದಿಂದ ಭಾರತಕ್ಕೆ ಉಗ್ರರನ್ನ ಸಪ್ಲೈ ಮಾಡ್ತಿದ್ದ ಈತ. ಬಹಳಷ್ಟು ಸಂಖ್ಯೆಯಲ್ಲಿ ನೇಪಾಳದಿಂದ ಭಾರತವನ್ನ ಈತನ ಸಹಕಾರದೊಂದಿಗೆ ಉಗ್ರರು ಪ್ರವೇಶಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈತ ಅವ್ರಿಗೆ ಬೇಕಾದಂತಹ ಎಲ್ಲ ಬಗೆಯ ಫಂಡಿಂಗು ಮತ್ತೊಂದು ಅವ್ರನ್ನ ಇಲ್ಲಿ ಗಟ್ಟಿಯಾಗಿ ಭಾರತದ ಒಳಗಡೆ ನೆಲೆ ನಿಲ್ಲಿಸೋದಕ್ಕೆ ಏನೇನು ಬೇಕೋ ಎಲ್ಲವನ್ನ ನೇಪಾಳದಲ್ಲಿ ಇಟ್ಟುಕೊಂಡು ಮಾಡ್ತಿದ್ದ. ಅಲ್ಲೇ ಒಂದು ಟೀಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದ ಮತ್ತು ಆ ನೇಪಾಳದಲ್ಲಿ ಆಪರೇಟ್ ಮಾಡ್ತಾ ಇದ್ದ ಕಂಪ್ಲೀಟ್ ಟೀಮ್ನ ಜವಾಬ್ದಾರಿ ಈತನದ್ದೇ ಆಗಿತ್ತು ಅನ್ನೋದೆಲ್ಲ ಗೊತ್ತಾಗಿದೆ. ಇತ್ತೀಚೆಗಷ್ಟೇ ಅವನು ಪಾಕಿಸ್ತಾನದ ಸಿಂಧ್ ಪ್ರಾಂತಕ್ಕೆ ಮೂವ್ ಆಗಿದ್ದ. ಆದರೆ LET ಗುಪ್ತಚರ ಮಾಹಿತಿ ಆತ ಎಲ್ಲೂ ಓಡಾಡೋದು ಬೇಡ ಅಂತಾನೆ ಇತ್ತಂತೆ. ಆತ ಓಡಾಡಿದ್ರೆ ಡೇಂಜರಸ್ ಇದೆ, ಸ್ವಲ್ಪ ಸಮಸ್ಯೆ ಆಗಬಹುದು, ತುಂಬ ಜನರ ಟಾರ್ಗೆಟ್ ಆಗಿದ್ದಾನೆ, ಮನೆಯಿಂದ ಹೊರಗಡೆ ಓಡಾಡೋದು ಬೇಡ ಸ್ವಲ್ಪ ದಿನ ಅನ್ನೋ ರೀತಿಯಲ್ಲೇ ಎಚ್ಚರಿಕೆ ಇತ್ತಂತೆ. ಜಸ್ಟ್ ಒಂದು ಹೆಜ್ಜೆ ಮನೆಯಿಂದ ಹೊರಗಡೆ ಇಟ್ಟಿದ್ದಾನೆ. ಮಟ್ಲಿ ಸಿಟಿಯಲ್ಲಿ ಬಾದಿನ್ ಡಿಸ್ಟ್ರಿಕ್ಟು ಸಿಂಧ್ ಪ್ರಾಂತ್ಯದ ಈ ಭಾಗದಲ್ಲಿ ಆತ ಮನೆಯಲ್ಲಿ ವಾಸ ಇದ್ದ. ಒಂದು ಹೆಜ್ಜೆ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಅನ್ನೌನ್ ಗನ್ ಮ್ಯಾನ್ಗಳು ಹೊಡೆದು ಬಿಸಾಕಿದ್ದಾರೆ. ಸೊ ಆತನನ್ನು ಎಷ್ಟು ದಿನಗಳಿಂದ ಟ್ರ್ಯಾಕ್ ಮಾಡಿದ್ರು ಅನ್ನೌನ್ ಗನ್ ಮ್ಯಾನ್ಗಳು ಅನ್ನೋದು ಅರ್ಥ ಆಗುತ್ತೆ ಇದರಲ್ಲಿ. ಈ ಸೈಫುಲ್ಲಾ ಸಾಯ್ತಾ ಇದ್ದ ಹಾಗೆ ಪಾಕಿಸ್ತಾನ ಎಂಥ ಕಂಗಾಲಾಗಿ ಹೋಗಿದೆ ಅಂದರೆ ಆತನಿಗೆ ಪಾಕಿಸ್ತಾನದ ಧ್ವಜವನ್ನು ಹೊದಿಸಿ ಭಯಂಕರ ಗೌರವಗಳೊಂದಿಗೆ ಬೀಳ್ಕೊಟ್ಟಿರೋದು ಮೊನ್ನೆ ನೋಡಿದ್ವಲ್ಲ. ಭಾರತ ಉಗ್ರ ಸಂಹಾರ ಮಾಡಿದಾಗ ಅವ್ರಿಗೆಲ್ಲ ರಾಜ ಮರ್ಯಾದೆ ಸಿಕ್ತು. ಇದೇ ರೀತಿಯಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಕಳಿಸ್ಕೊಡ್ಲಾಯ್ತು ಅವರನ್ನು. ನರಕಕ್ಕೆ ಕಳಿಸೋದಕ್ಕೆ ಸರ್ಕಾರಿ ಗೌರವಗಳು ಬೇರೆ. ಈಗ ಈ ಸೈಫುಲ್ಲಾನಿಗೂ ಅಷ್ಟೇ ಗೌರವ ಸಿಗ್ತಾ ಇದೆ ಅಂದರೆ ಅವನು ಎಷ್ಟು ದೊಡ್ಡ ಹ್ಯಾಂಡ್ ಆಗಿದ್ದ ಪಾಕಿಸ್ತಾನದಲ್ಲಿ ಲಷ್ಕರ್-ಎ-ತೊಯ್ಬಾದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಪಾಕಿಸ್ತಾನದಲ್ಲಿ ಉಗ್ರರು ಅಡಗಿಕೊಂಡಿಲ್ಲ ಅನ್ನೋದಂತೂ ಕ್ಲಿಯರ್ ನೋಡಿ. ಅವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ರಾಜ ಮರ್ಯಾದೆಯಲ್ಲಿ ಗೌರ್ಮೆಂಟ್ ಸೆಕ್ಯುರಿಟಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದಕ್ಕೆ ಇದು ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್. ಭಾರತ ಈಗಾಗಲೇ ಅದನ್ನು ಎಕ್ಸ್ಪೋಸ್ ಮಾಡಿದ್ದಾಗಿದೆ ಜಗತ್ತಿನ ಎದುರು. ಆದರೆ ಈಗ ಅನ್ನೌನ್ ಗನ್ ಮ್ಯಾನ್ಗಳು ಆ ಉಗ್ರರಿಗೆ ಪಾಕಿಸ್ತಾನ ಸೇಫ್ ಅಲ್ಲ ಅನ್ನೋ ರೀತಿಯಲ್ಲಿ ಭಯವನ್ನು ಹುಟ್ಟಿಸಿರೋದು. ಯಾಕಂದರೆ ಕಳೆದ 1.5 ವರ್ಷದಲ್ಲಿ ಕೇವಲ 18 ತಿಂಗಳುಗಳಲ್ಲಿ ಬಿದ್ದಿರೋ ತಲೆಗಳೆಷ್ಟು, ಅದು ಭಾರತಕ್ಕೆ ಬೇಕಾದವರೇ, ಎಲ್ಲರೂ ಕೂಡ ಭಾರತಕ್ಕೆ ಬೇಕಾದವರೇ. 32 ಜನ ಫಿನಿಶ್ ಆಗಿದ್ದಾರೆ. 32 ಮೋಸ್ಟ್ ವಾಂಟೆಡ್ ಉಗ್ರರು. ಬೇರೆ ಬೇರೆ ಜಮ್ಮು ಕಾಶ್ಮೀರದ ವಿವಿಧ ದಾಳಿಗಳಲ್ಲಿ ಪಠಾಣ್ಕೋಟ್ ಇರಬಹುದು, ಉರಿ ಕೃತ್ಯ ಎಸಗದವರು ಇರಬಹುದು. ಈಗ ಇತ್ತೀಚೆಗಷ್ಟೇ 26/11 ಅಟ್ಯಾಕಲ್ಲಿ ದೊಡ್ಡ ಪಾತ್ರ ವಹಿಸಿದ್ದವರಿಂದ ಹಿಡಿದು ಹಫೀಜ್ ಸಯೀದ್ ಎಡಗೈ ಬಲಗೈ, ಮಸೂದ್ ಅಜರ್ ಅತ್ಯಂತ ಪ್ರಮುಖವಾದ ತಲೆಗಳು ಆತನ ಕ್ಯಾಂಪಲ್ಲಿ ತಯಾರಾದವು ಎಲ್ಲ ಬಿದ್ದಿವೆ. ಈಗ ಮೊನ್ನೆ ಭಾರತದ ಅಟ್ಯಾಕಲ್ಲಿ ಬಿದ್ದಿರೋದು ಕೂಡ ಮಸೂದ್ ಅಜರ್ನ ಬಹಳ ನಂಬಿಕಸ್ಥ ಹ್ಯಾಂಡ್ಗಳು, ಆತನ ಫ್ಯಾಮಿಲಿ ಸೇರಿದಂತೆ 2-3 ಜನ ನಂಬಿಕಸ್ಥ ಹ್ಯಾಂಡ್ಗಳು ತನ್ನ ಜೊತೆಗೆ ಇಟ್ಕೊಂಡಿದ್ದವರು, ಅವರೆಲ್ಲ ಖಲಾಸ್ ಆಗಿದ್ದಾರೆ ಈಗ. ಸೊ ಮತ್ತೊಂದು ಬಿಗ್ ಆಪರೇಷನ್ ಪಾಕಿಸ್ತಾನದಲ್ಲಾಗಿದೆ. ಆಪರೇಷನ್ ಸಿಂಧೂರ ಪಾಸ್ ಆಗಿದೆ, ಬಟ್ ಪಾಕಿಸ್ತಾನದ ಒಳಗಡೆ ಅನ್ನೌನ್ ಗನ್ ಮ್ಯಾನ್ಗಳ ಆಪರೇಷನ್ ಅಂತೂ ಭರ್ಜರಿಯಾಗಿ ನಡೀತಾ ಇವೆ. 32 ತಲೆಗಳು ಉರುಳಿರೋದು. ಸೊ ಪಾಕಿಸ್ತಾನ ಈಗ ಕುಂತ್ರು ನಿಂತರೂ ಯೋಚನೆ ಮಾಡಬೇಕು. ಒಂದು ಕಡೆ ಅಫ್ಘಾನಿಸ್ತಾನದ ಜೊತೆಗೆ ಭಾರತದ ಮಿನಿಸ್ಟರ್ ಲೆವೆಲ್ ಮಾತುಕತೆ ಇದುವರೆಗೆ ಆಗಿರಲಿಲ್ಲ. ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಲೆವೆಲಲ್ಲಿ ಆಗಿತ್ತು. ಇದೇ ಮೊದಲ ಬಾರಿಗೆ ಜೈಶಂಕರ್ ಅವರು ಅಲ್ಲಿನ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಹೊಡಿಬೇಕೋ ಆ ರೀತಿ ಹೊಡಿತಾ ಇದ್ದಾರೆ. ಒಂದು ವ್ಯಾಪಾರ ವಹಿವಾಟಿನ ಮೂಲಕ ಅಲ್ಲಿನ ಡ್ರೈ ಫ್ರೂಟ್ಸ್ಗಳು ಲಾರಿ ತುಂಬಿಸ್ಕೊಂಡು ನಮ್ಮ ಗಡಿಗೆ ಎಂಟ್ರಿ ಆಗಿ ಭಾರತದೊಳಗಡೆ ಬಂದಿರೋದು ನೋಡಿದ್ದೀವಿ. ಜೊತೆಗೆ ಅಫ್ಘಾನ್ಗೂ ಪಾಕಿಸ್ತಾನ್ಗೂ ಏನು ಸಮಸ್ಯೆ ಇದೆ ಅನ್ನೋದು ಗೊತ್ತು. TTP ಕಾರ್ಯಾಚರಣೆ ಇತ್ತೀಚೆಗೆ ಎಷ್ಟು ಸೈನಿಕರ ತಲೆ ತೆಗೆದಿದೆ ಪಾಕಿಸ್ತಾನದಲ್ಲಿ ಅನ್ನೋದು ಗೊತ್ತು. ಖೈಬರ್ ಪಖ್ತೂನ್ಖ್ವಾದ ಭಾಗದ ಜನ ಈ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಸಿಡಿದೆದ್ದಿರೋ ಪರಿಯೂ ಗೊತ್ತು. ಸೊ ತಾಲಿಬಾನಿಗಳು ಪಾಕಿಸ್ತಾನ ಮುಗಿಸೋದಕ್ಕೆ ನಮಗೆ ಇನ್ನೊಂದು ಸ್ವಲ್ಪ ಬಲ ಸಿಕ್ಕಿದ್ರೆ ಸಾಕು ಅಂತ ಕಾದು ಕುಳಿತಿರೋ ಹೊತ್ತಲ್ಲೇ ತಾಲಿಬಾನ್ ಸರ್ಕಾರದ ಜೊತೆಗೆ ಅಫ್ಘಾನ್ ವಿದೇಶಾಂಗ ಸಚಿವರ ಜೊತೆಗೆ ಜೈಶಂಕರ್ ಮೀಟಿಂಗ್ ಅನ್ನ ಮಾಡಿರೋದು ಮಹತ್ವ ಪಡ್ಕೊಳ್ತಿದೆ. ಆ ಕಡೆ ಸಿಂಧ್ ಪ್ರಾಂತ್ಯದಲ್ಲಿ ಜನ ಹೋರಾಟಕ್ಕಿಳಿದಿದ್ದಾರೆ. ಬಲೂಚಿಸ್ತಾನದ ಜನ ಅಂತೂ ಕಂಡಲ್ಲಿ ಗುಂಡಿಟ್ಟು ಪಾಕಿಸ್ತಾನ ಸೈನ್ಯವನ್ನ ಪುಡಿಯಾಗಿಸ್ತಾ ಇದ್ದಾರೆ.
ಸೊ ಆಪರೇಷನ್ ಮುಗಿತಾ ಈಗ ಸ್ಟಾರ್ಟ್ ಆಯ್ತಾ ಅನ್ನೋದಕ್ಕೆ ಇದು ಉತ್ತರ ಆಗಿರಬಹುದು. ಸದ್ಯಕ್ಕಂತೂ ಎಲ್ಲೆಡೆಯಿಂದ ಭಯೋತ್ಪಾದಕರನ್ನ ಭಾರತದಿಂದ ಎಲಿಮಿನೇಟ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಆಗ್ತಾ ಇದೆ. ಆನ್ಲೈನಲ್ಲಿ ಸ್ಫೋಟಕಗಳನ್ನು ಬೈ ಮಾಡಿ ಅಲ್ಲಲ್ಲೇ ಟೀಮ್ ಮಾಡಿಕೊಂಡು ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ರೆಡಿ ಆಗಿದ್ದವರನ್ನ ಈಗ ಹೈದರಾಬಾದ್ನಲ್ಲಿ ವಶಕ್ಕೆ ಪಡೆದು ಸರಿಯಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರ ಜಾಲ ಹೇಗಿದೆ ಅನ್ನೋದರ ಆಧಾರದಲ್ಲಿ ಮತ್ತಷ್ಟು ಜನ ಬಲೆಗೆ ಬೀಳಬಹುದು. ಹೈದರಾಬಾದ್ ಸ್ಫೋಟ ಬಹುದೊಡ್ಡ ಸ್ಫೋಟವೊಂದಕ್ಕೆ ಪ್ಲಾನ್ ಆಗಿತ್ತು. ಆನ್ಲೈನ್ನಲ್ಲೇ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ಕೊಂಡಿದ್ರು. 4 ISIS ಉಗ್ರರು ಈಗ ಪೊಲೀಸರು ವಶಕ್ಕೆ ಸಿಕ್ಕಿದ್ದಾರೆ. 2 ದಿನಗಳಲ್ಲಿ ಈ 4 ಜನ ಬಲೆಗೆ ಬಿದ್ದಿರೋದು. ದೊಡ್ಡ ಸ್ಫೋಟವನ್ನು ಕೈಗೊಳ್ಳುವಂತಹ ಸಂಚು, ಅದರ ಸಿದ್ಧತೆ ಎಲ್ಲ ಕಂಡಿತ್ತು. ಸೌದಿ ಅರೇಬಿಯಾದಲ್ಲಿರುವಂತಹ ಉಗ್ರನ ನೆರವಿನೊಂದಿಗೆ ಹೈದರಾಬಾದ್ನಲ್ಲಿ ದೊಡ್ಡ ಸ್ಫೋಟ ಮಾಡೋದು ಇವರು ಪ್ಲಾನ್ ಆಗಿತ್ತು. ಸೊ ಎಲ್ಲೆಲ್ಲಿಂದ ಭಾರತಕ್ಕೆ ಥ್ರೆಟ್ ಇದೆ ಅದೆಲ್ಲವನ್ನೂ ಹುಡುಕೆಳಿಲಾಗ್ತಿದೆ. ಶನಿವಾರವಷ್ಟೇ ಮುಂಬೈ ವಿಮಾನ ನಿಲ್ದಾಣದಲ್ಲಿ 2 ಶಂಕಿತ ISIS ಉಗ್ರರನ್ನ ಬಂಧಿಸಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಬಹಳ ಪ್ಲಾನ್ಡ್ ಆಗಿತ್ತು. ಬೇರೆ ದೇಶದಲ್ಲಿ ಕೂತ್ಕೊಂಡು ಭಾರತದಲ್ಲಿ ವಿಧ್ವಂಸ ನಡೆಸುವಂತಹ ಪ್ಲಾನ್ ಆಗಿತ್ತು ಅನ್ನೋದು ಮತ್ತೊಮ್ಮೆ ಬಟಾಬೈಲಾಗಿದ್ದು ಅವರು ಈಗ ಪೊಲೀಸರ ಬಲೆಗೆ ಬಿದ್ದಿರೋದು. ಸೊ ಈ ಒಂದು ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ದೇಶವ್ಯಾಪಿ ಹದ್ದಿನ ಕಣ್ಣಲ್ಲಿ ನಮ್ಮ ಸೇನೆ, ಪೊಲೀಸರು ಗಡಿ ಭಾಗದಲ್ಲಿ ಮತ್ತು ಒಳಗಡೆ ಕೂಡ ಕಾಯ್ತಾ ಇದ್ದಾರೆ. ಈ ಕ್ಷಣದಿಂದ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಗುರಿ ನಂಬರ್ 1 ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕೋದು ಮತ್ತು ವೇಷ ಮರೆಸ್ಕೊಂಡಿರುವಂತಹ ಯಾರಿದ್ದಾರೋ ಉಗ್ರರು ಅಂತಹ ಕುಕೃತ್ಯ ಮಾಡ್ತಿದ್ದವರು ಅವರ ಹೆಡೆಮುರಿ ಕಟ್ಟೋದು. ಬಾರ್ಡರಲ್ಲಿ ಏನೇನು ಮಾಡಬೇಕೋ ಅದನ್ನು ನಮ್ಮ BSFನವರು ಮಾಡ್ತಿದ್ದಾರೆ. ಸೊ ದೇಶದ ಎಲ್ಲೆಡೆ ಮೂಲೆ ಮೂಲೆಯಿಂದನೂ ಕೂಡ ಸಂಹಾರ ಈಗ ಚುರುಕಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.